ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಇರೋ ತವಾ ಮೇಲೆ ಬಟರ್ ನಾನ್ ಆರ್ ತಂದೂರಿ ರೋಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಪನ್ನೀರ್ ಗ್ರೇವಿ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹೋಟೆಲ್ನಲ್ಲಿ ಸಿಗೋ ರೋಟಿಗಿಂತನೂ ಸಾಫ್ಟ್ ಆಗಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಬಳಸ್ಕೊಂಡು ಹೇಗೆ ರೋಟಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈಗ ಒಂದು ಪಾತ್ರೆಯಲ್ಲಿ ಅರ್ಧ kg ಮೈದಾನ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಹಾಗೇನೆ 2 ಸ್ಪೂನು ಮೊಸರು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಕೈಯಲ್ಲೇ ಚೆನ್ನಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಕೆಲವರು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡೋಕೆ ಹಾಕೊಂತಾರೆ, ಆದರೆ ನಾನಿಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ನೀರಿನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ರೀತಿನೇ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಾಗೆ 1 ಗಂಟೆ ಕಾಲ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಬಟ್ಟೆಯನ್ನು ಮುಚ್ಚಿ ಮಿನಿಮಮ್ 1 ಗಂಟೆ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನಿಮ್ಮ ಹತ್ರ ಟೈಮ್ ಏನಾದರೂ ಇದ್ದರೆ 2 ಗಂಟೆಯಷ್ಟು ಬೇಕಾದರೂ ಬಿಡ್ಬೋದು. ಈಗ ನೋಡಿ 1 ಗಂಟೆಯಷ್ಟು ಟೈಮ್ ಆಗಿದೆ. ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಈಗ ಮತ್ತೆ ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈಗ ನಾನು ಇಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಹಾಗೆ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊತಾರಲ್ಲ ಹಾಗೇನೆ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಈಗ ನಾನು ನಿಧಾನವಾಗಿ ರೋಟಿನ ತಗೊಂಡು ಪ್ಲೈನ್ ಸೈಡ್ ಇರುತ್ತಲ್ಲ ಅದಕ್ಕೆ ನೀರನ್ನು ಹಚ್ಕೊತಾ ಇದ್ದೀನಿ. ಈಗ ನೀರು ಹಚ್ಚಿರೋ ಸೈಡ್ನ ತವಾ ಮೇಲೆ ಹಾಕೋತಾ ಇದ್ದೀನಿ. ತವಾ ಮೇಲೆ ಕೂಡ ಸ್ವಲ್ಪ ನೀರು ಬೇಕಂದ್ರೂ ಹಾಕೋಬಹುದು. ರೋಟಿ ಮೇಲೆ ಸ್ವಲ್ಪ ಬಟರ್ನ ಬಿಸಿ ಮಾಡಿ ಬ್ರಷ್ ಇಂದ ರೋಟಿ ಮೇಲೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ರೋಟಿ ಮೇಲೆ ಈ ಬಬಲ್ಸ್ ಎಲ್ಲ ಬಂದ ಮೇಲೆ ತವಾನ ಉಲ್ಟಾ ಮಾಡಬೇಕಾಗುತ್ತೆ. ಈ ರೀತಿ ರೋಟಿನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ನಾನು ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ರೋಟಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ರೋಟಿ ಬೆಂದಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ರೋಟಿ ತವಾಯಿಂದ ಅದೇ ಬಿಟ್ಕೊಳ್ಳುತ್ತೆ. ನೀವು ಡಯಟ್ ಏನಾದರೂ ಮಾಡ್ತಾ ಇದ್ರೆ ಬಟರ್ ಆಯಿಲ್ ಗೀನ ಸ್ಕಿಪ್ ಮಾಡ್ಬೋದು. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬಟರ್ ನಾನ್ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ. ಪನ್ನೀರ್ ಬಟರ್ ಮಸಾಲ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಕೂಡ ಇತ್ತು. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ರೂಪಾ ರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.